Good morning, students. Today, let us study about if class. This is for 1 marks. If classes ಅನ್ನು ನಿಮಗೆ 1 marks ಅಲ್ಲಿ ಕೇಳ್ತಾರೆ ಗ್ರಾಮರ್ ಪಾರ್ಟ್ ಅಲ್ಲಿ. Okay. What is if class? A conditional clause that states a hypothesis or condition or real or imagined situations. What is the meaning of hypothesis? Hypothesis means ಊಹೆ or kalpane. You can say in Kannada ಊಹೆ or kalpane. Okay. When we are using such hypothesis conditions or imagination situations, we use if clauses. Okay. If clauses ಅನ್ನು ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಗೊತ್ತಾಯ್ತಾ? Okay. When we are using such hypothesis conditions, ನೋಡಿ ಇಂತಹ ಹೈಪೋಥಿಸಿಸ್ ಕಂಡೀಷನ್ನಲ್ಲಿ ಅಥವಾ ಇಮ್ಯಾಜಿನೇಷನ್ ಸಿಚುಯೇಷನ್ಸಲ್ಲಿ ವಿ ಯೂಸ್ ಇಫ್ ಕ್ಲಾಸಸ್. ಓಕೆ, ಹಾಗಾದರೆ ದೇರ್ ಆರ್ 3 ಟೈಪ್ಸ್ ಆಫ್ ಕಂಡೀಷನ್ಸ್ ಆರ್ ದೇರ್. ಓಕೆ, 3 ರೀತಿಯ ಕಂಡೀಷನ್ಗಳನ್ನು ನಾವು ಕಾಣ್ತೇವೆ ಇಂಗ್ಲೀಷಲ್ಲಿ. ಓಕೆ, ಅದು ಯಾವ್ಯಾವುದು ಅಂತೇಳಿ 1 by 1 ಸ್ಟಡಿ ಮಾಡ್ತಾ ಹೋಗೋಣ. ಓಕೆ, ಲೆಟ್ ಮೂವ್ ಟು ದ ಫಸ್ಟ್ ಕಂಡೀಷನ್ ಕ್ಲಾಸ್. ಓಕೆ, ನೋಡಿ ಫಸ್ಟ್ ಕಂಡೀಷನಲ್ ಕ್ಲಾಸನ್ನು ನೋಡೋಣ. ಫಸ್ಟ್ ಕಂಡೀಷನ್ ಕ್ಲಾಸ್ ಅಂತ ಹೇಳಿದ್ರೆ ಪಾಸಿಬಲ್ ಕ್ಲಾಸ್ ಅಂತೇಳಿ, ಪಾಸಿಬಲ್ ಕ್ಲಾಸ್ ಆರ್ ಓಪನ್ ಕಂಡೀಷನ್ ಅಂತಲೂ ಕೂಡ ಕರೀತಾರೆ, ಅಥವಾ ಟೈಪ್ 1 ಕಂಡೀಷನ್ ಅಂತಲೂ ಕೂಡ ಇದನ್ನು ಕರೀತಾರೆ. ನೋಡಿ, ಇಟ್ ಈಸ್ ಪಾಸಿಬಲ್ ಟು ಫುಲ್ಫಿಲ್ ಕಂಡೀಷನ್. ಪಾಸಿಬಲ್ ಅಂದರೆ ಸಾಧ್ಯ ಆಗ್ತಕ್ಕಂಥದ್ದು. ಇವಾಗ ಪಾಸಿಬಲ್ ಅಂದರೆ ಸಾಧ್ಯ ಆಗೋದು ಅಂತ. ನೋಡಿ, ಇಟ್ ಈಸ್ ಪಾಸಿಬಲ್ ಟು ಫುಲ್ಫಿಲ್ ಕಂಡೀಷನ್ಸ್. ಓಕೆ, ಇದು ಸಾಧ್ಯ ಆಗ್ತಕ್ಕಂಥ ಕಂಡೀಷನನ್ನು ನಾವು ಟೈಪ್ 1 ಕಂಡೀಷನ್ ಅಂತ ಕರೆದಿದ್ದಾರೆ, ಅಥವಾ ಓಪನ್ ಕಂಡೀಷನ್ ಆರ್ ಪಾಸಿಬಲ್ ಕಂಡೀಷನ್ ಅಂತಲೂ ಕೂಡ ಇದನ್ನು ಕರೆದಿದ್ದಾರೆ. ಇದು ಫಸ್ಟ್ ಒನ್. ನಿಮ್ಮ ಗ್ರಾಮರ್ ನೋಟ್ಬುಕ್ಕಲ್ಲಿ ನೀಟಾಗಿ ಬರೆದಿಟ್ಕೋಬೇಕು ಇದನ್ನೆಲ್ಲನೂ ಕೂಡ. ಓಕೆನಾ? ನೋಡಿ, ಇದು ಈ ಒಂದು ವಾಕ್ಯದನ್ನು 2 ಭಾಗ ಆಗಿ ವಿಂಗಡಿಸ್ಬೋದು. ಒಂದು ಇಫ್ ಕ್ಲಾಸ್, ನೆಕ್ಸ್ಟ್ ಇನ್ನೊಂದು ಮೇನ್ ಕ್ಲಾಸ್ ಅಂತೇಳಿ. ಓಕೆ, ನೋಡಿ ಇಲ್ಲಿ ಫಸ್ಟ್ ಕಂಡೀಷನ್ ಏನಿದೆ, ಇಟ್ ಈಸ್ ಪಾಸಿಬಲ್ ಟು ಫುಲ್ಫಿಲ್ ಕಂಡೀಷನ್ ಆರ್ ಓಪನ್ ಕಂಡೀಷನ್ ಆರ್ ಟೈಪ್ 1 ಕಂಡೀಷನ್ ಅಂತ ನಿಮ್ಗೆ ಹೇಳಿದೆ ಅಲ್ವಾ. ದ ಫಸ್ಟ್ ಪಾರ್ಟ್ ಇಫ್ ಕ್ಲಾಸ್ ಆ್ಯಂಡ್ ಸೆಕೆಂಡ್ ಪಾರ್ಟ್ ಮೇನ್ ಕ್ಲಾಸ್. ಓಕೆ, ಕೊಟ್ಟಿರೋ ವಾಕ್ಯವನ್ನು ನಾವು ಏನಂತ ವಿಂಗಡಿಸ್ಬೋದು, ಫಸ್ಟ್ ಪಾರ್ಟನ್ನು ಇಫ್ ಕ್ಲಾಸ್ ಅಂತ ಕರೀತಾರೆ ಆ್ಯಂಡ್ ಸೆಕೆಂಡ್ ಪಾರ್ಟ್ ಈಸ್ ಕಾಲ್ಡ್ ಮೇನ್ ಕ್ಲಾಸ್ ಅಂತ ಕರೀತಾರೆ. ಓಕೆ, ಅಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಫ್ ಕ್ಲಾಸ್ ಮತ್ತು ಮೇನ್ ಕ್ಲಾಸ್ ಅಂತ ಇದೆ. ಓಕೆ, ಇನ್ ದ ಫಸ್ಟ್ ಕ್ಲಾಸ್ ವಿ ಕ್ಯಾನ್ ಸಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ವಾ. ಇಲ್ಲಿ ಏನಾಗುತ್ತೆ ನೋಡಿ, ಫಸ್ಟ್ ಕಂಡೀಷನಲ್ಲಿ ಇಫ್ ಕ್ಲಾಸ್ ಏನಾಗಿರುತ್ತೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿರುತ್ತೆ. ಓಕೆ, ವಿ ಕ್ಯಾನ್ ಸಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಇನ್ ದ ಫಸ್ಟ್ ಕ್ಲಾಸ್ ವಿ ಕ್ಯಾನ್ ಸಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಪ್ಲಸ್ ಸಬ್ಜೆಕ್ಟ್ ಅಲ್ವಾ, ಅಲ್ಲಿ ಪ್ಲಸ್ ಸಬ್ಜೆಕ್ಟ್. ನೆಕ್ಸ್ಟ್ ವಿಲ್ ಮಾಡಲ್ ಆಕ್ಸಿಲರಿ ವರ್ಬ್ ಆ್ಯಂಡ್ ವರ್ಬ್ 1 ಅಂದರೆ ಏನು ನಿಮ್ಗೆ ಗೊತ್ತಿದೆ. ವರ್ಬ್ 1 ಅಂದರೆ ಪ್ರೆಸೆಂಟ್ ಟೆನ್ಸ್ ಅಂತ ಅರ್ಥ. ಪ್ರೆಸೆಂಟ್ ಟೆನ್ಸ್ ವರ್ಬ್ ಇರುತ್ತೆ ಮತ್ತೆ ಅಗೇನ್. ಓಕೆ, ಲೆಟ್ಸ್ ಸಿ ದ ಎಕ್ಸಾಂಪಲ್ 1. ಫಸ್ಟ್ ಒನ್ ಎಕ್ಸಾಂಪಲ್ ನೋಡಿ ಏನಿದೆ. ಫಸ್ಟ್ 1 ಅಂತ ಹಾಕ್ಕೊಳ್ಳಿ, ನೀವು ಅಲ್ಲಿ ನಂಬರ್ ಇಲ್ಲ, ನೀವು ಎಕ್ಸಾಂಪಲ್ 1 ಅಂತ ಹಾಕ್ಕೊಳ್ಳಿ ನೋಟ್ಬುಕ್ಕಲ್ಲಿ ಬರೆಯುವಾಗ. ಇಫ್ ಐ ಆಮ್ ನಾಟ್ ಬ್ಯುಸಿ ಐ ವಿಲ್ ಹೆಲ್ಪ್ ಯು. ನೋಡಿ, ಇಫ್ ಐ ಆಮ್ ನಾಟ್ ಬ್ಯುಸಿ, ಈ ಫಸ್ಟ್ ಏನಿದೆ, ಈ ಫಸ್ಟ್ ಪಾರ್ಟನ್ನು ಇಟ್ ಈಸ್ ಕಾಲ್ಡ್ ಇಫ್ ಕ್ಲಾಸ್. ಓಕೆ, ನೆಕ್ಸ್ಟ್ ಪಾರ್ಟ್ ಏನಿದೆ, ಐ ವಿಲ್ ಹೆಲ್ಪ್ ಯು, ದಿಸ್ ಈಸ್ ಕಾಲ್ಡ್ ಮೇನ್ ಕ್ಲಾಸ್. ಓಕೆ, ಇಫ್ ಕ್ಲಾಸ್ ಮತ್ತು ಮೇನ್ ಕ್ಲಾಸ್ ಅಂತೇಳಿ ನಾವು 2 ಪಾರ್ಟ್ ಮಾಡ್ಬೋದು ಇದನ್ನು. ಓಕೆ, ಹಾಗಾದರೆ ನೋಡಿ ಇಲ್ಲಿ, ಇಫ್ ಐ ಆಮ್ ನಾಟ್ ಬ್ಯುಸಿ ಇಟ್ ಈಸ್ ಎ ಡಿಪೆಂಡೆಂಟ್ ಕ್ಲಾಸ್ ಅಂತ ಕರೀತಾರೆ. ಇಫ್ ಕ್ಲಾಸ್ ಇದನ್ನೇನಂತ ಕರೀತಾರೆ, ಡಿಪೆಂಡೆಂಟ್ ಕ್ಲಾಸ್ ಅಂತ ಕರೀತಾರೆ. ಐ ವಿಲ್ ಹೆಲ್ಪ್ ಯು ಇಟ್ ಈಸ್ ಎ ಮೇನ್ ಕ್ಲಾಸ್. ಓಕೆ, ಇಫ್ ಕ್ಲಾಸ್ ಅಂತಲೂ ಕರೀತಾರೆ, ಡಿಪೆಂಡೆಂಟ್ ಕ್ಲಾಸ್ ಅಂತಲೂ ಕರೀತಾರೆ ಅದನ್ನು ಫಸ್ಟ್ ಪಾರ್ಟನ್ನು. ಹಾಗಾದರೆ ಸೆಕೆಂಡ್ ಪಾರ್ಟ್ ಏನಿದೆ ಅದನ್ನೇನಂತ ಕರೀತಾರೆ, ಐ ವಿಲ್ ಹೆಲ್ಪ್ ಯು
ಇಟ್ ಈಸ್ ಎ ಮೇನ್ ಕ್ಲಾಸ್ ಅಂತ ಕರೀತಾರೆ, ನೆನ್ಪಿಟ್ಕೊಳ್ಳಿ. ಇಟ್ ಈಸ್ ಕಾಲ್ಡ್ ಮೇನ್ ಕ್ಲಾಸ್. ಓಕೆ, ವಾಟ್ ಈಸ್ ದ ಪರ್ಪಸ್ ಆಫ್ ದಿಸ್? ವಾಟ್ ಈಸ್ ದ ಪರ್ಪಸ್ ಆಫ್ ದಿಸ್ ಯೂಸಿಂಗ್ ಫಸ್ಟ್ ಕಂಡೀಷನ್ ಕ್ಲಾಸ್? ಹಾಗಾದರೆ ಈ ರೀತಿ ಫಸ್ಟ್ ಕಂಡೀಷನ್ ಕ್ಲಾಸ್ನ ಉದ್ದೇಶ ಏನು ಅಂತ ಹೇಳಿದ್ರೆ, ಇಟ್ಸ್ ಮೇ ಪಾಸಿಬಲ್ ಟು ಫುಲ್ಫಿಲ್ ಇನ್ ಫ್ಯೂಚರ್. ಇಟ್ ಈಸ್ ಪಾಸಿಬಲ್ ಟು ಫುಲ್ಫಿಲ್ ಇನ್ ಫ್ಯೂಚರ್. ಹಾಗಾಗಿ ಇದನ್ನ ಪಾಸಿಬಲ್ ಕಂಡೀಷನ್ ಅಂತ ಕರೀತಾರೆ. ಓಕೆ, ಇಫ್ ಐ ಆಮ್ ನಾಟ್ ಬ್ಯುಸಿ ಐ ವಿಲ್ ಹೆಲ್ಪ್ ಯು. ನೋಡಿ, ಇಫ್ ಐ ಆಮ್ ನಾಟ್ ಬ್ಯುಸಿ ಅಲ್ವಾ, ರೆಡ್ ಕಲರಲ್ಲಿ ಕೊಟ್ಟಿದ್ದಾರೆ. ಓಕೆ, ಇಫ್ ಐ ಆಮ್ ನಾಟ್ ಬ್ಯುಸಿ ಯಾವ ಟೆನ್ಸಲ್ಲಿದೆ? ಇದು ಪ್ರೆಸೆಂಟ್ ಟೆನ್ಸಲ್ಲಿದೆ. ಐ ವಿಲ್ ಹೆಲ್ಪ್ ಯು. ನೋಡಿ, ಇಲ್ಲೂ ಕೂಡ ಪ್ರೆಸೆಂಟ್ ಟೆನ್ಸಲ್ಲಿ ಇರ್ತಕ್ಕಂಥದ್ದು ವಿಲ್ ಮಾಡಲ್ ಆಕ್ಸಿಲರಿ ವರ್ಬ್ ಬಂದಿದೆ ಅಲ್ವಾ. ಓಕೆ, ಇಲ್ಲಿ ಪಾಸಿಬಲ್ ಆಗುತ್ತೆ. ನಾನು ಬ್ಯುಸಿ ಇಲ್ಲ ಅಂತಂದರೆ ನಾನು ನಿನಗೆ ಹೆಲ್ಪ್ ಮಾಡ್ತೀನಿ ಫ್ಯೂಚರಲ್ಲಿ ಅಲ್ಲ, ನನಗೆ ಹೆಲ್ಪ್ ಮಾಡ್ಬೋದು ಅಂತ ಹೇಳ್ತಾರೆ. ಹಾಗಾಗಿ ಹೆಲ್ಪ್ ಮಾಡಲೂಬಹುದು, ಇದು ಸಾಧ್ಯ ಆಗುತ್ತೆ ಮಾಡೋದಕ್ಕೆ ಈ ಸೆಂಟೆನ್ಸಲ್ಲಿ. ಹಾಗಾಗಿ ಇದನ್ನು ಫಸ್ಟ್ ಕಂಡೀಷನ್ ಅಥವಾ ಪಾಸಿಬಲ್ ಕಂಡೀಷನ್ ಅಂತ ಕರೀತಾರೆ. ನೆಕ್ಸ್ಟ್ ಒನ್ ನೋಡಿ, ಎರಡನೇದು ಎಕ್ಸಾಂಪಲ್ ನೋಡಿದ್ರೆ ನಿಮ್ಗೆ ಇನ್ನೊಂದು ಸ್ವಲ್ಪ ಐಡಿಯಾ ಬರುತ್ತೆ. ಇಫ್ ಯು ವರ್ಕ್ ಹಾರ್ಡ್ ಯು ವಿಲ್ ವಿನ್ ದ ಪ್ರೈಸ್. ಹೌದಾ, ಸಾಧ್ಯ ಆಗುತ್ತಾ ಇದು? ಇಫ್ ಯು ವರ್ಕ್ ಹಾರ್ಡ್ ಯು ವಿಲ್ ವಿನ್ ದ ಪ್ರೈಸ್. ಎಸ್, ಇಟ್ ಈಸ್ ಪಾಸಿಬಲ್. ಅಲ್ವಾ, ನೀವು ವರ್ಕ್ ಹಾರ್ಡ್ ಮಾಡಿದ್ದೇ ಆಗಿದ್ರೆ ನೀನು ಪ್ರೈಸನ್ನು ಗೆಲ್ತೀಯಾ? ಹೌದಾ, ಇದು ಸಾಧ್ಯ ಇದೆ ತಾನೆ? ನೋಡಿ, ವಿಲ್ ಮಾಡಲ್ ಆಕ್ಸಿಲರಿ ಪ್ರೆಸೆಂಟ್ ಟೆನ್ಸಲ್ಲಿದೆ. ವಿನ್ ಪ್ರೆಸೆಂಟ್ ಟೆನ್ಸ್ ವರ್ಬ್ ಇದೆ, V1 ಇದೆ. ಹೌದಾ, ವರ್ಬ್ 1 V1 ಫಾರ್ಮಲ್ಲಿದೆ. ಓಕೆ ಅಲ್ವಾ, ಪ್ರೆಸೆಂಟ್ ಟೆನ್ಸಲ್ಲಿ ಇರ್ತಕ್ಕಂಥದ್ದು. ಇದನ್ನು ಫಸ್ಟ್ ಕಂಡೀಷನ್ ಅಂತ ಕರೀತಾರೆ. ಈ ಎರಡು ಎಕ್ಸಾಂಪಲನ್ನು ಬರೆದಿಟ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಎಕ್ಸಾಂಪಲ್ಸನ್ನು ನೋಡ್ತಾ ಹೋಗೋಣ. ಇದು ಫಸ್ಟ್ ಕಂಡೀಷನ್ ಅಂತ ಕರೀತಾರೆ ಅಥವಾ ಟೈಪ್ 1 ಕಂಡೀಷನ್. ಓಕೆ, ನೀಟಾಗಿ ನೋಟ್ ಮಾಡ್ಕೊಳ್ಳಿ ನಿಮ್ಮ ಗ್ರಾಮರ್ ನೋಟ್ಬುಕ್ಕಲ್ಲಿ. ನೆಕ್ಸ್ಟ್ ನೋಡೋಣ, ಸೆಕೆಂಡ್ ಒನ್ ಕಂಡೀಷನ್. ಇಟ್ ಈಸ್ ಎ ಥಿಯರಾಟಿಕಲಿ ಪಾಸಿಬಲ್ ಟು ಫುಲ್ಫಿಲ್ ಕಂಡೀಷನ್ಸ್. It is a theoretically possible to fulfill conditions. It is also called improbable condition. It is also called improbable condition or type 2 condition. ಇದನ್ನು ಟೈಪ್ 2 ಕಂಡೀಷನ್ ಅಂತಲೂ ಕೂಡ ಕರೀತಾರೆ. ಓಕೆ, ಥಿಯರಾಟಿಕಲಿ ಅಂತಂದರೆ ಅಸಂಬದ್ಧವಾಗಿರ್ತಕ್ಕಂಥದ್ದು, ಅಸಂಭವವಾದಂಥದ್ದು, ವಿಚ್ ಮೀನ್ಸ್ ಬಟ್ ವಿ ಕೆನಾಟ್ ಗೋ ಪಾಸ್ಟ್. ಓಕೆನಾ, ನೋಡಿ ಇಲ್ಲಿ ನಾವು ಇದು ಫುಲ್ಫಿಲ್ ಮಾಡೋಕ್ಕಾಗದೇ ಇರ್ತಕ್ಕಂಥದ್ದು. ಓಕೆನಾ, ಇಂಪ್ರಾಬಬಲ್ ಆಗಿರ್ತಕ್ಕಂಥದ್ದು. ಇಟ್ ಈಸ್ ಥಿಯರಾಟಿಕಲಿ ಪಾಸಿಬಲ್ ಓನ್ಲಿ. ಓಕೆ, ಇಲ್ಲೂ ಕೂಡ ಇಫ್ ಕ್ಲಾಸ್ ಮತ್ತು ಮೇನ್ ಕ್ಲಾಸ್ 2 ಪಾರ್ಟ್ಸ್ ಇರುತ್ತೆ ಸೆಂಟೆನ್ಸಲ್ಲಿ. ಆದರೆ ನೋಡಿ, ನಾವು ಫಸ್ಟ್ ಕಂಡೀಷನಲ್ಲಿ ಏನು ಬಂತು? ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇರುತ್ತೆ. ಸೆಕೆಂಡ್ ಕಂಡೀಷನಲ್ಲಿ ಸಿಂಪಲ್ ಪಾಸ್ಟ್ ಇರುತ್ತೆ. ಸಿಂಪಲ್ ಪಾಸ್ಟ್ ಫಸ್ಟ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ನೋಡಿ ನೆಕ್ಸ್ಟ್ ವುಡ್ ಮಾಡಲ್ ಆಕ್ಸಿಲರಿ ವುಡ್, ಆದರೆ ಪಾಸ್ಟ್ ಟೆನ್ಸಲ್ಲಿದೆ ನೋಡಿ, ಪ್ಲಸ್ ವರ್ಬ್ 1 ಅದು ಸೇಮ್. ಓಕೆ, ಸ್ಟ್ರಕ್ಚರ್ ನೋಡ್ಕೋಬೇಕು ನೀವು ನೀಟಾಗಿ. ಯಾವ ಥರ ಇದೆ ಸ್ಟ್ರಕ್ಚರು? ಕಂಡೀಷನ್ 2 ಅಲ್ಲಿ ನಾವು ನೋಡ್ಬೋದು ಸಿಂಪಲ್ ಪಾಸ್ಟ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ವುಡ್ ಪ್ಲಸ್ ವರ್ಬ್ 1. ಓಕೆನಾ, ನೋಡಿ ನಾವು ಫಸ್ಟ್ ಕಂಡೀಷನಲ್ಲಿ ಏನು ನೋಡಿದ್ವಿ? ಸ್ಟ್ರಕ್ಚರು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ವಿಲ್ ಪ್ಲಸ್ ವರ್ಬ್ 1. ಓಕೆ, ಇಲ್ಲಿ ಏನೇನು ಚೇಂಜಸ್ ಆಯಿತು ನೋಡಿ? ಪ್ರೆಸೆಂಟ್ ಟೆನ್ಸ್ ಇದ್ದಿದ್ದು ಪಾಸ್ಟ್ ಟೆನ್ಸ್ ಆಯಿತು ಸೆಕೆಂಡ್ ಕಂಡೀಷನಲ್ಲಿ. ಹಾಗೆ ವಿಲ್ ಚೇಂಜಸ್ ಇಂಟು ವುಡ್. ಓಕೆ, ವಿಲ್ ಚೇಂಜಸ್ ಇಂಟು ವುಡ್ ಆಗಿದೆ, ಪಾಸ್ಟ್ ಟೆನ್ಸಲ್ಲಿದೆ. ನೀವು ಅದನ್ನು ಗಮನಿಸಬೇಕು. ಓಕೆ, ಎಕ್ಸಾಂಪಲ್ಸ್ ನೋಡಿ. ಇಫ್ ಐ ವನ್ ದ ಲಾಟರಿ ಐ ವುಡ್ ಬೈ ಎ ಕಾರ್. ನೋಡಿ, ಪಾಸ್ಟ್ ಟೆನ್ಸಲ್ಲಿದೆ ಇದು. ಇಫ್ ಐ ವನ್ ದ ಲಾಟ್ರಿ, ನಾನೇನಾದರೂ ಲಾಟ್ರಿ ಗೆದ್ದಿದ್ದರೆ ನಾನು ಕಾರ್ ಕೊಂಡ್ಕೊತಿದ್ದೆ. ಪಾಸ್ಟಲ್ಲಿರ್ತಕ್ಕಂಥದ್ದು ಅಲ್ವಾ. ವಿ ಕೆನಾಟ್ ಗೋ ಪಾಸ್ಟ್, ನಾವು ಪಾಸ್ಟಿಗೆ ಹೋಗೋಕ್ಕಾಗುತ್ತಾ ಅಲ್ವಾ. ಹಾಗಾಗಿ ಇದು ಥಿಯರಾಟಿಕಲಿ ಪಾಸಿಬಲ್ ಅಂತ ಅದಕ್ಕೆ ಹೇಳಿದ್ದು ಅಲ್ವಾ. ಬಟ್ ವಿ ಕೆನಾಟ್ ಗೋ ಪಾಸ್ಟಿಗೆ ಹೋಗೋಕ್ಕಾಗಲ್ಲ. ಹಾಗಾಗಿ ಇನ್ ದಿಸ್ ಟೈಪ್ ಆಫ್ ಸೆಂಟೆನ್ಸಸ್ ಇನ್ ದ ಇಫ್ ಕ್ಲಾಸ್ ಸಿಂಪಲ್ ಪಾಸ್ಟ್ ಟೆನ್ಸ್ ವರ್ಬ್ ಆರ್ ಗಿವನ್. ನೋಡಿ, ಸಿಂಪಲ್ ಪಾಸ್ಟ್ ಟೆನ್ಸ್ ವರ್ಬನ್ನು ಕೊಟ್ಟಿರ್ತಕ್ಕಂಥದ್ದು. ಇದನ್ನ V2 ಅಂತ ಕರಿತೀವಿ ನಾವು. ಹೌದಾ, V1 ಅಂದರೆ ಪ್ರೆಸೆಂಟ್ ಟೆನ್ಸ್ ಬೇಸ್ ವರ್ಬ್ ಇರುತ್ತೆ. ಹಾಗೆ V2 ಅಂತ ಹೇಳಿದ್ರೆ ಪಾಸ್ಟ್ ಟೆನ್ಸ್ ಇರ್ತಕ್ಕಂಥದ್ದು. ಇನ್ ದ ಮೇನ್ ಕ್ಲಾಸ್
ನೋಡಿ ಇನ್ ದ ಮೇನ್ ಕ್ಲಾಸ್, ನಾವು ಮೇನ್ ಕ್ಲಾಸಲ್ಲಿ ಏನು ನೋಡ್ತಾ ಇದ್ದೀವಿ, ವುಡ್ ಪ್ಲಸ್ ವರ್ಬ್ ಒನ್ ಅಲ್ವಾ. ವರ್ಬ್ ಒನ್ ಅಂತನಾದರೂ ಕರಿಬೋದು, ಬೇಸ್ ವರ್ಬ್ ಅಂತನಾದರೂ ಕರಿಬೋದು ಅಲ್ವಾ. ಓಕೆ ನೋಡಿ, ವಿ ಕೆನಾಟ್ ಗೋ ಪಾಸ್ಟ್, ವಿ ಕ್ಯಾನ್ ಗೋ ಟು ದ ಫ್ಯೂಚರ್, ಆರ್ ವಿ ಕ್ಯಾನ್ ಡನ್ ಇನ್ ದ ಪ್ರೆಸೆಂಟ್ ಅಲ್ವಾ. ಯಾವುದೇ ಕೆಲಸವನ್ನಾಗಲಿ ನಾವು ಪ್ರೆಸೆಂಟಲ್ಲಿ ಮಾಡ್ಬೋದು, ಮತ್ತು ವಿ ಕ್ಯಾನ್ ಗೋ ಟು ದ ಫ್ಯೂಚರ್, ಫ್ಯೂಚರಲ್ಲಿ ಹೋಗಿ ಅದನ್ನು ಫುಲ್ಫಿಲ್ ಮಾಡ್ಬೋದು. ಬಟ್ ವಿ ಕೆನಾಟ್ ಗೋ ಪಾಸ್ಟ್, ಈಗ ಹೋಗಿ ನಾವು ಪಾಸ್ಟಲ್ಲಿ ಈ ಕೆಲಸಗಳನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ, ಆಗದೆ ಇರ್ತಕ್ಕಂಥದ್ದು ಇದಲ್ವಾ. ಸೊ ಇಟ್ ಈಸ್ ಓನ್ಲಿ ಥಿಯರಾಟಿಕಲಿ ಪಾಸಿಬಲ್ ಅಂತ ಇದನ್ನು ಕರೆದಿರೋದು. ಓಕೆನಾ. ಇದನ್ನು ಏನಂತ ಕರೀತಾರೆ, ಟೈಪ್ 2 ಕಂಡೀಷನ್ ಅಂತ ಕರೀತಾರೆ. ಓಕೆ, ನಿಮ್ಗೆ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಹಾಗೆ ಸೆಕೆಂಡ್ ಒನ್ ಎಕ್ಸಾಂಪಲ್ ಇದೆ ನೋಡಿ. ಇಫ್ ಐ ನೀಡೆಡ್ ಹೆಲ್ಪ್ ಐ ವುಡ್ ಆಸ್ಕ್ ಯು. ನೋಡಿ, ಇಫ್ ಐ ನೀಡೆಡ್ ಹೆಲ್ಪ್ ಐ ವುಡ್ ಆಸ್ಕ್ ಯು ಅಲ್ವಾ. ಇದು ಆಲ್ರೆಡಿ ಆಗೋಗಿರ್ತಕ್ಕಂಥದ್ದು. ಓಕೆ, ಇದು ಮುಗ್ದೋಗಿರ್ತಕ್ಕಂಥದ್ದು, ಪಾಸ್ಟಲ್ಲಿರ್ತಕ್ಕಂಥದ್ದು. ನನಗೇನಾದರೂ ನಿನ್ನ ಸಹಾಯ ಬೇಕಾಗಿದ್ದರೆ ಕೇಳ್ತಿದ್ದೆ ಅಲ್ವಾ. ಅದಾಲೆ ಆಗೋಗಿದೆ, ಮತ್ತು ಇದು ಮುಂದೆ ಆಗ್ತಕ್ಕಂಥ ಚಾನ್ಸಸ್ ಇಲ್ಲ. ಹಾಗಾಗಿ ಇದನ್ನು ನಾವು ಟೈಪ್ 2 ಕಂಡೀಷನ್ ಅಂತ ಕರಿತಾ ಇದ್ದೀವಿ. ಓಕೆ, ಯಾವ ಥರ ನಿಮಗೆ ಕೊಡ್ತಾರೆ ಕ್ವಶನನ್ನು ಎಕ್ಸಾಮಲ್ಲಿ ಅಂತ ನೋಡೋಣ. ನೆಕ್ಸ್ಟು ನೋಡಿ, ಫಸ್ಟ್ ಸೆಂಟೆನ್ಸ್ ಇದೆಯಲ್ಲ, ಇಫ್ ಐ ಒನ್ ದ ಲಾಟರಿ ಐ ಡ್ಯಾಶ್ ಎ ಕಾರ್ ಅಂತ ಕೊಟ್ಟಿರ್ತಾರೆ ನಿಮಗೆ ಎಕ್ಸಾಮಿನೇಷನ್ನಲ್ಲಿ. ಓಕೆನಾ. 4 ಆಪ್ಷನ್ಸ್ ಇರುತ್ತೆ. ಆ ಆಪ್ಷನಲ್ಲಿ ವಿಚ್ ಒನ್ ಈಸ್ ರೈಟ್ ಆನ್ಸರ್ ಅಂತ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಆಮೇಲೆ ನಿಮಗೆ ಕ್ವಶನ್ಸ್ ಎಲ್ಲ ನಿಮಗೆ ಕೊಟ್ಟು ಯಾವ ಥರ ಆನ್ಸರ್ ಬರೆಯೋದಂತ ಹೇಳ್ಕೊಡ್ತೀನಿ. ಓಕೆನಾ. ನೆಕ್ಸ್ಟ್ ನೋಡೋಣ, ಟೈಪ್ 3 ಅಲ್ವಾ. ಮೂರನೇ ಕಂಡೀಷನ್ ಯಾವುದು ಅಂತ ಅನ್ನೋದಾದರೆ, ಇಟ್ ಈಸ್ ಇಂಪಾಸಿಬಲ್. ನೋಡಿ, ಇಟ್ ಈಸ್ ಇಂಪಾಸಿಬಲ್ ಟು ಫುಲ್ಫಿಲ್ expresses complaints, regret, imaginary situations. It is also called as condition type 3 ಅಲ್ವಾ. ಟೈಪ್ 3 ಕಂಡೀಷನ್ ಅಂತಲೂ ಕರೀತಾರೆ. ಇಟ್ ಈಸ್ ಇಂಪಾಸಿಬಲ್ ಟು ಫುಲ್ಫಿಲ್, ಇದನ್ನು ಫುಲ್ಫಿಲ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಗೊತ್ತಾಯ್ತಾ. ಹಾಗೆ ಇದನ್ನು ಯಾಕೆ ಯೂಸ್ ಮಾಡ್ತಾರೆ, ಈ ಇಫ್ ಕ್ಲಾಸನ್ನು ಯಾಕೆ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ, ಎಕ್ಸ್ಪ್ರೆಸಸ್ ಕಂಪ್ಲೈಂಟ್ಸ್, ರಿಗ್ರೆಟ್, ಇಮ್ಯಾಜಿನರಿ ಸಿಚುಯೇಷನ್ಸ್ಗಳಲ್ಲಿ ಈ ರೀತಿಯ ಸೆಂಟೆನ್ಸ್ಗಳನ್ನು ಯೂಸ್ ಮಾಡ್ತಾರೆ. ಎಕ್ಸಾಂಪಲ್ಸ್ ಆಫ್ ಟೈಪ್ 3 ಆರ್ ಗಿವನ್ ಫಾರ್ ಯು. ನೋಡಿ, ಇದು ಯಾವ ರೂಪದಲ್ಲಿರುತ್ತೆ, ಸ್ಟ್ರಕ್ಚರ್ ಏನು ಅಂತ ತಿಳ್ಕೋಬೇಕು ನೀವು ಅಲ್ವಾ. ಸ್ಟ್ರಕ್ಚರ್ ಏನಿದೆ, ಪಾಸ್ಟ್ ಪರ್ಫೆಕ್ಟ್ ಪ್ಲಸ್ ಪಾಸ್ಟ್ ಪಾರ್ಟಿಸಿಪಲನ್ನು ಪಿ ಅಂತ ಕರೀತಾರೆ. ನೆಕ್ಸ್ಟ್ ಸಬ್ಜೆಕ್ಟ್ ಪ್ಲಸ್ ವುಡ್. ನೋಡಿ, ನೆಕ್ಸ್ಟ್ ಹ್ಯಾವ್ ಯಾವ ಫಾರ್ಮ್ ಒಬ್ಬಿದೆ, ಹ್ಯಾವ್ plus past participle. This is the structure of condition 3. Okay, past perfect plus past participle, subject plus would plus have plus past participle ಇರ್ತಕ್ಕಂಥದ್ದು. ಓಕೆ, ಇಫ್ ಯು ಹ್ಯಾಡ್ ಸ್ಟಡಿಡ್ ಹಾರ್ಡ್, ಎಕ್ಸಾಂಪಲ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನೋಡಿ. ಇಫ್ ಯು ಹ್ಯಾಡ್ ಸ್ಟಡಿಡ್ ಹಾರ್ಡ್ ಯು ವುಡ್ ಹ್ಯಾವ್ ಪಾಸ್ಡ್ ದ ಎಕ್ಸಾಮ್ ಅಲ್ವಾ. ನೀನೇನಾದರೂ ಓದಿದ್ದೇ ಆಗಿದ್ದರೆ ನೀನು ಪಾಸ್ ಮಾಡ್ತಿದ್ದೆ ಅಲ್ವಾ. ಇನ್ ದ ಡಿಪೆಂಡೆಂಟ್ ಕ್ಲಾಸ್ ವಿ ಹ್ಯಾವ್ ಓನ್ಲಿ ಫಾಸ್ಟ್ ಪರ್ಫೆಕ್ಟ್. ನೋಡಿ, ಇನ್ ದ ಡಿಪೆಂಡೆಂಟ್ ಕ್ಲಾಸ್ ಅಂತ ಯಾವುದನ್ನು ಕರಿತೀವಿ ಅಂತ ಹೇಳಿದೆ ನಾನು. ಫಸ್ಟ್ ಬರುತ್ತಲ್ಲ, ಇಫ್ ಕ್ಲಾಸ್ ಅಂತ ಏನು ಕರಿತೀವಿ ಅದು ಡಿಪೆಂಡೆಂಟ್ ಕ್ಲಾಸ್ ಅಂತ ಕರಿತೀವಲ್ವಾ. ಇನ್ ದ ಡಿಪೆಂಡೆಂಟ್ ಕ್ಲಾಸ್ ವಿ ಹ್ಯಾವ್ ಓನ್ಲಿ ಪಾಸ್ಟ್ ಪರ್ಫೆಕ್ಟ್ ಆ್ಯಂಡ್ ಪಾಸ್ಟ್ ಪಾರ್ಟಿಸಿಪಲ್. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಇರುತ್ತೆ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ ಇರುತ್ತೆ. ಓಕೆ, ಇನ್ ದ ಮೇನ್ ಕ್ಲಾಸ್ ವಿ ಕ್ಯಾನ್ ಸಿ ಸಬ್ಜೆಕ್ಟ್. ಮೇನ್ ಕ್ಲಾಸಲ್ಲಿ ನೋಡಿ ಏನಿದೆ, ಸಬ್ಜೆಕ್ಟ್ ಪ್ಲಸ್ ವುಡ್ ಹ್ಯಾವ್ ಪ್ಲಸ್ ಪಾಸ್ಟ್ ಪಾರ್ಟಿಸಿಪಲ್ ಇರ್ತಕ್ಕಂಥದ್ದು ಕಾಣಿಸ್ತಾ ಇದೆ ನಿಮಗೆ. ಎಕ್ಸಾಂಪಲ್ ನೋಡಿದ್ರೆ ಗೊತ್ತಾಗುತ್ತೆ, ಸ್ಟ್ರಕ್ಚರ್ ನೋಡಿದ್ರೆ ಗೊತ್ತಾಗ್ತಾ ಇದೆ ಅಲ್ವಾ. ನೋಡಿ, ಇಲ್ಲಿ ಹ್ಯಾಡ್ ಅಂತಕ್ಕಂಥದ್ದು, ಇಫ್ ಯು ಹ್ಯಾಡ್ ಅಂತ ವರ್ಡ್ ಇದೆಯಲ್ಲ, ಹ್ಯಾಡ್ ಇಟ್ ಈಸ್ ಎ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಅನ್ನು ತೋರಿಸ್ತಾ ಇದೆ. ಸ್ಟಡೀಡ್ ಇಟ್ ಈಸ್ ಪಾಸ್ಟ್ ಪಾರ್ಟಿಸಿಪಲ್. ಏನಿದು, ಪಾಸ್ಟ್ ಪಾರ್ಟಿಸಿಪಲ್. ಓಕೆ, ದಿಸ್ ಈಸ್ ಇನ್ ಇಫ್ ಕ್ಲಾಸ್, ಡಿಪೆಂಡೆಂಟ್ ಕ್ಲಾಸಲ್ಲಿರ್ತಕ್ಕಂಥದ್ದು. ಡಿಪೆಂಡೆಂಟ್ ಕ್ಲಾಸ್ ಅಂತ ಕರಿತೀವಿ ಇದನ್ನು. ಇಫ್ ಯು ಹ್ಯಾಡ್ ಸ್ಟಡಿಡ್ ಹಾರ್ಡ್, ಇದೇನಿದೆ ಡಿಪೆಂಡೆಂಟ್ ಕ್ಲಾಸ್ ಇದು. ಓಕೆ, ಯು ವುಡ್ ಹ್ಯಾವ್ ಪಾಸ್ಡ್ ದ ಎಕ್ಸಾಮ್, ದಿಸ್ ಈಸ್ ಮೇನ್ ಕ್ಲಾಸ್ ಅಲ್ವಾ. ನೆಕ್ಸ್ಟ್ ಇನ್ ದ ಮೇನ್ ಕ್ಲಾಸ್ ವುಡ್
ಏನೇನಿದೆ? ವುಡ್ ವುಡ್ ಮಾಡಲ್ ಆಕ್ಸಿಲರಿ ಇದೆ, ಹೌದಾ? ಹ್ಯಾವ್ ಫಾರ್ಮ್ ಒಬ್ಬಿದೆ, ಆ್ಯಂಡ್ ಪಾಸ್ಡ್ ಏನಿದು? ಪಾಸ್ಟ್ ಪಾರ್ಟಿಸಿಪಲ್ ಇರ್ತಕ್ಕಂಥದ್ದು ಅಲ್ವಾ? ನೋಡಿ, ಯು ಅಲ್ವಾ? ಯು ಅನ್ನೋದೇನಿಲ್ಲಿ? ಸಬ್ಜೆಕ್ಟ್. ವುಡ್ ಮಾಡಲ್ ಆಕ್ಸಿಲರಿ, ಹ್ಯಾವ್ ಫಾರ್ ಅ ವರ್ಬ್ ಅಲ್ವಾ? ಪ್ಲಸ್ ಏನಿದೆ? ವುಡ್ ಹ್ಯಾವ್ ಆಯ್ತಾ? ನೆಕ್ಸ್ಟ್ ಪಾರ್ಟಿಸಿಪಲ್ ಯಾವುದು? ಪಾಸ್ಡ್ ಅನ್ನೋ ವರ್ಡ್ ಪಾರ್ಟಿಸಿಪಲ್ ಇರ್ತಕ್ಕಂಥದ್ದು. ಓಕೆ, ಇದನ್ನು ನಾವು ಥರ್ಡ್ ಕಂಡೀಷನ್ ಅಂತ ಹೇಳ್ತೇವೆ. ಸೊ ಇಟ್ ಈಸ್ ಇಂಪಾಸಿಬಲ್ ಟು ಫುಲ್ಫಿಲ್ ಜಸ್ಟ್ ಯು ಅಂಡರ್ಸ್ಟ್ಯಾಂಡ್ ದ ಸೆಂಟೆನ್ಸ್. ಓಕೆ, ಅರ್ಥ ಮಾಡ್ಕೋಬೇಕಷ್ಟೇ ವಾಕ್ಯವನ್ನು ನೀವು. ಇದು ಫುಲ್ಫಿಲ್ ಮಾಡೋಕ್ಕೆ ಸಾಧ್ಯ ಆಗದಿರ್ತಕ್ಕಂಥದ್ದು, ನೀನು ಓದಲಿಲ್ಲ ಅದಕ್ಕೆ ನೀನು ಪಾಸ್ ಆಗಲಿಲ್ಲ ಅನ್ನೋದು ಅದು ಆಗದೆ ಇರ್ತಕ್ಕಂಥದ್ದು, ಹೌದಾ? ಅದಾಲೆ ಹಿಂದೆ ನಡೆದಿರೋದು ಮುಂದೆ ಆಗಕ್ಕೆ ಸಾಧ್ಯ ಇಲ್ಲ ಇದು. ಹಾಗಾಗಿ ಯಾವಾಗಲೂ ಕೆಲಸಗಳನ್ನು ಏನಾಗಬೇಕು? ಯಾವುದೇ ಕೆಲಸ ಆಗಲಿ ನಾವು ಅಟ್ ಪ್ರೆಸೆಂಟಲ್ಲಿ ಮಾಡಬೇಕು, ಒಂದು ಇಲ್ಲ ಫ್ಯೂಚರಲ್ಲಾದರೂ ಮಾಡಬೇಕು. ಆದರೆ ಇಲ್ಲೇನಾಗಿದೆ? ಹಿಂದೆ ಆಗೋಗಿರ್ತಕ್ಕಂಥದ್ದು. ಇಟ್ ಈಸ್ ಇಂಪಾಸಿಬಲ್ ಟು ಫುಲ್ಫಿಲ್. ಇದು ಮತ್ತೆ ಫುಲ್ಫಿಲ್ ಆಗೋಕ್ಕೆ ಸಾಧ್ಯ ಇರೋದ್ರಿಂದ ಇದನ್ನು ಥರ್ಡ್ ಕಂಡೀಷನಲ್ಲಿದೆ ಅಂತ ಹೇಳ್ಬೋದು. ನೋಡಿ, ಇಲ್ಲಿ ಏನು ತೋರಿಸ್ತಾ ಇದೆ ಅಂತಂದರೆ, ದಿಸ್ ಸೆಂಟೆನ್ಸ್ ಎಕ್ಸ್ಪ್ರೆಸಸ್ ದ ಕಂಪ್ಲೇಂಟ್ ಅಲ್ವಾ? ಇದು ಸೆಂಟೆನ್ಸ್ ಏನು ತೋರಿಸ್ತಾ ಇದೆ? ಕಂಪ್ಲೇಂಟನ್ನು ತೋರಿಸ್ತಾ ಇದೆ. ನೋಡಿ, ಕಂಪ್ಲೇಂಟ್ ಮ್ಯಾನರಲ್ಲಿದೆ ಅಂತ ಹೇಳ್ಬೋದು, ಹೌದಾ? ನೋಡಿ, ಇಫ್ ಹಿ ಹ್ಯಾಡ್ ಟಾಕ್ ಟು ಮೀ ಐ ವುಡ್ ಹ್ಯಾವ್ ಲಿಸನ್ ಟು ಹಿಮ್ ಅಲ್ವಾ? ಐ ವುಡ್ ಹ್ಯಾವ್ ಲಿಸನ್ ಟು ಹಿಮ್. ದಿಸ್ ಈಸ್ another one example for third condition. Next one example, third one example. If she had saved money, ನೋಡಿ, if she had saved money she would have bought a bicycle ಅಲ್ವಾ? ಹಣ ಉಳಿಸ್ಲಿಲ್ಲ ಅದಕ್ಕೆ ಸೈಕಲ್ನು ಕೊಂಡ್ಕೊಳ್ಳಲಿಲ್ಲ, ಹೌದಾ? ಹಣ ಉಳಿಸ್ಲಿಲ್ಲ ಅದಕ್ಕೆ ಸೈಕಲ್ನು ಕೊಂಡ್ಕೊಳ್ಳಲಿಲ್ಲ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಹ್ಯಾಡ್ ಸೇವ್ಡ್. ಓಕೆ, ಇಲ್ಲಿ ಹ್ಯಾಡ್ ಸೇವ್ಡ್ ಏನು? ಹ್ಯಾಡ್ ಪಾಸ್ಟ್ ಪರ್ಫೆಕ್ಟ್, ಸ್ಟಡೀಡ್ ಪಾಸ್ಟ್ ಪಾರ್ಟಿಸಿಪಲ್. ಓಕೆ, ಇದು ಥರ್ಡ್ ಕಂಡೀಷನಲ್ಲಿ ಇರ್ತಕ್ಕಂಥದ್ದು. ಓಕೆ ಸರ್, ಈಗ ಅರ್ಥ ಮಾಡ್ಕೊಳ್ಳಿ, ನೀಟಾಗಿ ನೋಟ್ಬುಕ್ಕಲ್ಲಿ ಬರೆದಿಟ್ಕೊಳ್ಳಿ. ಓಕೆ, ನೆಕ್ಸ್ಟು ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದಷ್ಟು ಇಲ್ಲಿ ಕ್ವಶನ್ಸ್ ಇದೆ. ಯಾವ ಥರ ಎಕ್ಸಾಮಿನೇಷನಲ್ಲಿ ಕ್ವಶನ್ ಪೇಪರಲ್ಲಿ ಕೊಟ್ಟಿರ್ತಾರೆ ನಿಮಗೆ ಅನ್ನೋತಾ ಹೇಳೋದಾದರೆ, ರೀಡ್ ದ ಕಾನ್ವರ್ಜೇಷನ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಕರೆಕ್ಟ್ ಇಫ್ ಕ್ಲಾಸ್. ಓಕೆ, ರೀಡ್ ದ ಕಾನ್ವರ್ಜೇಷನ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಕರೆಕ್ಟ್ ಇಫ್ ಕ್ಲಾಸ್ ಅಂತ ಕ್ವಶನ್ ಕೊಟ್ಟಿರ್ತಾರೆ. ನಿಮಗೆ ಕ್ವಶನನ್ನು ಕಾನ್ವರ್ಜೇಷನ್ ಟೈಪಲ್ಲಿ ಕೊಟ್ಟಿರ್ತಾರೆ. ನೋಡಿ, ಕಾನ್ವರ್ಜೇಷನ್ ಇದೆ, ದ ಕಾನ್ವರ್ಜೇಷನ್ ಬಿಟ್ವೀನ್ ವಂದನಾ ಆ್ಯಂಡ್ ಐಶ್ವರ್ಯ ಮತ್ತು ವಂದನಾ ಅನ್ನೋರು ಇಲ್ಲಿ ಕಾನ್ವರ್ಜೇಷನ್ ಮಾಡ್ತಾ ಇದ್ದಾರೆ. ನೋಡೋಣ ಏನಿದೆ. ವಂದನಾ, ಯು ಆರ್ ಸ್ಟಿಲ್ ಇಯರ್, ಡಿಡ್ ಯು ಮಿಸ್ ದ ಬಸ್ ಅಲ್ವಾ? ಐಶ್ವರ್ಯ, ಎಸ್, ಬೈ ದ ಟೈಮ್ ಐ ರೀಚ್ ದ ಬಸ್ ಸ್ಟಾಪ್ ಇಟ್ ವಾಸ್ ಆಲ್ರೆಡಿ 7:40. ವಂದನಾ, ಓ, ಇಫ್ ಯು ಹ್ಯಾಡ್ ಸ್ಟಾರ್ಟೆಡ್ ಅರ್ಲಿ, ನೋಡಿ, ಇಫ್ ಯು ಹ್ಯಾಡ್ ಸ್ಟಾರ್ಟೆಡ್ ಅರ್ಲಿ ಯು ಡ್ಯಾಶ್ ಮಿಸ್ಡ್ ದ ಬಸ್. ಇಲ್ಲಿ ಲಾಸ್ಟ್ ಲೈನ್ ಏನಿದೆ? ವಂದನಾ ಹೇಳ್ತಾ ಇದ್ದಾರೆ, ಓ, ಇಫ್ ಯು ಹ್ಯಾಡ್ ಸ್ಟಾರ್ಟೆಡ್ ಅರ್ಲಿ. ಈ ಸೆಂಟೆನ್ಸನ್ನು ನೀವು ಗಮನಿಸಬೇಕು. ಓಕೆ, ನೋಡಿ, ಇಲ್ಲಿ ಯಾವ ಕಂಡೀಷನಲ್ಲಿದೆ ಅಂತ ನೀವು ಫಸ್ಟು ಅರ್ಥ ಮಾಡ್ಕೋಬೇಕು. ಕ್ವಶನನ್ನು ಹ್ಯಾಡ್ ಸ್ಟಾರ್ಟೆಡ್ ಅಂತ ಬಂದಿದೆ, ಹಾಗಾದರೆ ಯಾವ ಕಂಡೀಷನಲ್ಲಿದೆ ಇದು ಅಂತ ನೀವು ಅರ್ಥ ಮಾಡ್ಕೋಬೇಕು ಫಸ್ಟು, ಅಲ್ವಾ? ಇದು ಥರ್ಡ್ ಕಂಡೀಷನಲ್ಲಿದೆ. ಹ್ಯಾಡ್ ಸ್ಟಾರ್ಟೆಡ್, ನೋಡಿ, ಹ್ಯಾಡ್ ಸ್ಟಾರ್ಟೆಡ್ ಅಂತ ಬಂತಿಲ್ಲಿ. ಹ್ಯಾಡ್ ಅನ್ನೋದೇನು? ಪಾಸ್ಟ್ ಪರ್ಫೆಕ್ಟು. ಸ್ಟಾರ್ಟೆಡ್ ಅನ್ನೋದೇನು? ಪಾಸ್ಟ್ ಪಾರ್ಟಿಸಿಪಲಲ್ಲಿದೆ. ಓಕೆ, ಥರ್ಡ್ ಕಂಡೀಷನಲ್ಲಿ ಬಂದಾಗ ಸ್ಟ್ರಕ್ಚರ್ ನೆನ್ಪು ಮಾಡ್ಕೋಬೇಕು ನೀವು. ನೆಕ್ಸ್ಟ್ ಹಾಗಾದರೆ ಏನು ಬರುತ್ತೆ? ಯು ಡ್ಯಾಶ್ ಮಿಸ್ಡ್ ದ ಬಸ್. ನೋಡಿ, ಆಪ್ಷನ್ಸ್ ಕೂಡ ಇದೆ ಇಲ್ಲಿ ಅಲ್ವಾ? ವುಡ್ ಹ್ಯಾವ್, ವುಡಂಟ್ ಹ್ಯಾವ್, ಶುಡ್ ಹ್ಯಾವ್. ಓಕೆ, ಏನು ಬರುತ್ತೆ? ಸ್ಟ್ರಕ್ಚರ್ ನೆನ್ಪು ಮಾಡ್ಕೋಬೇಕು ಅವಾಗ. ಓಕೆ, ಥರ್ಡ್ ಕಂಡೀಷನಲ್ಲಿದ್ದಾಗ ಸ್ಟ್ರಕ್ಚರ್ ಯಾವ್ದು ಬರುತ್ತೆ ಅಂತ ನೀವು ಆಲ್ರೆಡಿ ಓದಿದ್ದೀರಾ. ನೆಕ್ಸ್ಟ್ ಏನು ಬರಬೇಕು ನೋಡಿ, ಇಫ್ ಯು ಹ್ಯಾಡ್ ಸ್ಟಾರ್ಟೆಡ್ ಅರ್ಲಿ, ನೀನೇನಾದರೂ ಬೇಗ ಬಂದಿದ್ದೇ ಆಗಿದ್ದರೆ ಅಲ್ವಾ, ನೀನು ಬಸ್ ಮಿಸ್ ಮಾಡ್ಕೊತಿರ್ಲಿಲ್ಲ ಅಲ್ವಾ? ಇದು ಆಗೋಗಿರ್ತಕ್ಕಂಥ ಘಟನೆ, ಇಂಪಾಸಿಬಲ್. ಇದು ಆಗದೆ ಮತ್ತೆ ಪಾಸ್ಟಿಗೆ ಹೋಗೋಕ್ಕೆ ಸಾಧ್ಯ ಇಲ್ಲ ಅವಳು, ಹೌದಾ? ಇಂಪಾಸಿಬಲ್ ಆಗಿರ್ತಕ್ಕಂಥದ್ದು ಇದು.
ಹೌದಾ, ನಾಟ್ ಪಾಸಿಬಲ್ ಟು ಫುಲ್ಫಿಲ್ ಇದು. ಓಕೆ, ಹಾಗಾಗಿ ನೀನು ಬೇಗ ಬಂದುಬಿಟ್ಟಿದ್ರೆ ಬಸ್ ನೀನು ಮಿಸ್ ಮಾಡ್ಕೊತಿರ್ಲಿಲ್ಲ ಅಂತಂದರೆ ಈಗ ಆಗಲ್ಲ, ಇದು ಮತ್ತೆ ವಾಪಸ್ ಹೋಗೋಕ್ಕಾಗಲ್ಲ, ಮತ್ತೆ ಬಸ್ ಬರಲ್ಲ, ಅಲ್ಲ ಆಗದೆ ಇರ್ತಕ್ಕಂಥದ್ದು. ಹಾಗಾಗಿ ನೋಡಿ, ಇಫ್ ಯು ಹ್ಯಾಡ್ ಸ್ಟಾರ್ಟೆಡ್ ಅರ್ಲಿ ಯು ವುಡಂಟ್ ಹ್ಯಾವ್ ಮಿಸ್ಡ್ ದ ಬಸ್. ಓಕೆ, ನೀನೇನಾದರೂ ಬೇಗ ಬಂದಿದ್ರೆ ನೀನು ಬಸ್ ಮಿಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ. ಇಲ್ಲಿ ಆನ್ಸರ್ ಏನು ಬರೀಬೇಕು? ವುಡಂಟ್ ಹ್ಯಾವ್ ಮಿಸ್ಡ್ ದ ಬಸ್. ಓಕೆ, ನೆಕ್ಸ್ಟ್ ಒನ್ ಎಕ್ಸಾಂಪಲ್ ನೋಡಿ. ನೆಕ್ಸ್ಟ್ ಒನ್, ರೀಡ್ ದ ಕಾನ್ವರ್ಜೇಷನ್. ಇದು ನೆಕ್ಸ್ಟ್ ಇನ್ನೊಂದು ಕ್ವಶನ್ ಪೇಪರ್ ಒಳಗೆ ಬಂದಿರತಕ್ಕಂಥ ಒಂದು ಎಕ್ಸಾಂಪಲ್. ನಿಮಗೆ ಈ ಥರ ಕೊಟ್ಟಿರ್ತಾರೆ ಎಕ್ಸಾಮಿನೇಷನ್ಗೆ. ರೀಡ್ ದ ಕಾನ್ವರ್ಜೇಷನ್ given below and fill in the blank with appropriate if clause, choosing from the given alternatives. Okay, here there is a conversation between Suresh and Pradeep. Suresh, we had enjoyed a lot at Arun's house last week. Why didn't you come? Next, Pradeep, I had to study for exams. Suresh, if you had come with us, ನೋಡಿ, if you had come with us, you dash seen my dance. ನೋಡಿ, ಏನು ಬರುತ್ತೆ ಆನ್ಸರು? ಹ್ಯಾಡ್ ಕಮ್ ಇದೆ ಅಲ್ಲಿ ಅಲ್ವಾ? ಏನು ಬರಬೇಕು ಆನ್ಸರು? ಇಫ್ ಯು ಹ್ಯಾಡ್ ಕಮ್ ವಿತ್ ಅಸ್ ಯು ಡ್ಯಾಶ್ ಸೀನ್ ಮೈ ಡ್ಯಾನ್ಸ್. ಎಸ್, ವುಡ್ ಹ್ಯಾವ್. ಫಸ್ಟ್ ಒನ್ ಆಪ್ಷನ್ ಅಲ್ವಾ? ಫಸ್ಟ್ ಒನ್ ಆಪ್ಷನ್ ಈಸ್ ರೈಟ್ ಆನ್ಸರ್. ಥರ್ಡ್ ಕಂಡೀಷನಲ್ಲಿದೆ ಹ್ಯಾಡ್ ಕಮ್. ಥರ್ಡ್ ಕಂಡೀಷನಲ್ಲಿರೋದ್ರಿಂದ ಆನ್ಸರ್ ಏನು ಬರುತ್ತೆ? ವುಡ್ ಹ್ಯಾವ್. ಯು ವುಡ್ ಹ್ಯಾವ್ ಸೀನ್ ಮೈ ಡ್ಯಾನ್ಸ್. ಓಕೆ, ಈ ಥರ ನೀವು ಆನ್ಸರನ್ನು ನೋಡಬೇಕಾಗುತ್ತೆ, ಬರಿಬೇಕಾಗುತ್ತೆ. ನೆಕ್ಸ್ಟ್ ಒನ್ ನೋಡಿ, ಇದು ಹೋಮ್ ವರ್ಕ್ ನಿಮಗೆ, ಥರ್ಡ್ ಒನ್. ಓಕೆ, ನೀವೇ ಆನ್ಸರ್ ಮಾಡಿ ನೋಡೋಣ. ಥರ್ಡ್ ಒನ್ಗೆ ಯಾವ್ದು ಆನ್ಸರ್ ಇರ್ಬೋದು ಅಂಥೇಳಿ ಕ್ವಶನನ್ನು ಬರ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ. ಓಕೆ, ಆನ್ಸರನ್ನು ಮಾಡಿಬಿಟ್ಟು ನನಗೆ ಆನ್ಸರನ್ನು ಗ್ರೂಪಲ್ಲಿ ಸೆಂಡ್ ಮಾಡಿ. ಆನ್ಸರ್ ಏನು ಬರುತ್ತೆ ಅಂಥೇಳಿ ನೋಡೋಣ. ನಿಮ್ಮ ಹೆಸರನ್ನು ಬರೀಬೇಕು. ಯಾರು ಆನ್ಸರ್ ಸೆಂಡ್ ಮಾಡಿರ್ತೀರಾ ಆನ್ಸರ್ ಸೆಂಡ್ ಮಾಡಿ ನನಗೆ ಸೆಂಡ್ ಮಾಡಿ. ಆನ್ಸರ್ ಏನು ಬರುತ್ತೆ ನೋಡೋಣ. ಯಾವ ಕಂಡೀಷನಲ್ಲಿದೆ ಫಸ್ಟ್ ನೋಡ್ಕೋಬೇಕು ಅಲ್ವಾ? ನೆಕ್ಸ್ಟ್ ಅದಕ್ಕೆ ಆನ್ಸರ್ ಮಾಡಬೇಕು. ಓಕೆ, ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಎಕ್ಸಾಂಪಲ್ಸ್ ಇದೆ ನೋಡಿ ಇಲ್ಲಿ. ಫಸ್ಟಿಂದನೂ ಕೂಡ ಇದೆ. ದೇರ್ ಆರ್ 3 types ಆಫ್ ಕಂಡೀಷನಲ್ಸ್ ಇನ್ ಇಂಗ್ಲೀಷ್. ಓಪನ್ ಕಂಡೀಷನ್, ಇಂಪ್ರಾಬಬಲ್ ಕಂಡೀಷನ್, ಇಂಪಾಸಿಬಲ್ ಕಂಡೀಷನ್. 3 type ಆಫ್ ಕಂಡೀಷನ್ಸ್ ಕೊಟ್ಟಿದ್ದಾರೆ. ಓಪನ್ ಕಂಡೀಷನ್ ಅಂದರೆ ಏನು ಅಂತ ಕೊಟ್ಟಿದ್ದಾರೆ, ಮತ್ತು ಅದ್ರ ಸ್ಟ್ರಕ್ಚರು ಫಾರ್ಮುಲಾ ಕೂಡ ಕೊಟ್ಟಿದ್ದಾರೆ. ಫಾರ್ಮುಲಾ ಇದೆ, ರೆಡ್ ಕಲರಲ್ಲಿ ಫಾರ್ಮುಲಾ ಇದೆ. ನೆಕ್ಸ್ಟು ಫಸ್ಟು ಕಂಡೀಷನ್ಗೆ ಎಕ್ಸಾಂಪಲ್ಸ್ ಕೂಡ ಇದೆ. ಹೌದಾ, ಎಕ್ಸಾಂಪಲ್ಸ್ ಕೂಡ ಇದೆ. ಇದನ್ನೆಲ್ಲ ನೋಟ್ ಮಾಡ್ಕೊಳ್ಳಿ. ಎಕ್ಸಾಂಪಲ್ಸನ್ನೆಲ್ಲ ನೋಟ್ ಮಾಡ್ಕೋಬೇಕು. ಫಸ್ಟ್ ಕಂಡೀಷನ್ಗೆ ಯಾವ್ಯಾವ್ದು ಎಕ್ಸಾಂಪಲ್ಸ್ ಬರುತ್ತೆ ಅಂತ ನೋಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಸೆಕೆಂಡ್ ಕಂಡೀಷನ್ ಇಂಪ್ರಾಬಬಲ್ ಕಂಡೀಷನ್. ಇದಕ್ಕೆ ಎಕ್ಸಾಂಪಲ್ಸ್ ಯಾವ್ಯಾವ್ದು ಬರುತ್ತೆ ಅಂತ ನೋಟ್ ಮಾಡ್ಕೊಳ್ಳಿ. ಓಕೆ, ಎಕ್ಸಾಂಪಲ್ಸ್ ಇದೆ ನೋಡಿ, ಸಾಕಷ್ಟು ಎಕ್ಸಾಂಪಲ್ಸ್ ಇದ್ದಾವೆ, ಎಲ್ಲ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಥರ್ಡ್ ಕಂಡೀಷನ್ ಇಂಪಾಸಿಬಲ್ ಕಂಡೀಷನ್ ಆರ್ ಅನ್ಫುಲ್ಫಿಲ್ಡ್ ಕಂಡೀಷನ್ ಅಂತ ಇದೆ. ಇದನ್ನು ಕೂಡ ನೋಟ್ ಮಾಡ್ಕೊಳ್ಳಿ. ಸಾಕಷ್ಟು ಎಕ್ಸಾಂಪಲ್ಸ್ ಇದೆ. ಯಾವ ಥರ ಯಾಕೆ ಅದೇ ಆನ್ಸರ್ ಬರುತ್ತೆ ಸರಿಯಾಗಿ ನೋಡ್ಕೋಬೇಕು ಎಲ್ಲರೂ ಕೂಡ. 1 ಮಾರ್ಕ್ಸಿಗೆ ಕಂಪಲ್ಸರಿ ಕ್ವಶನ್ ಇದು. ಓಕೆ, today I stop here. Thank you, students.